ಬ್ಲೇಡು ಚಾಕು ಕತ್ರಿ ಕೈಲಿಟ್ಕೊಂಡು ಅವ್ರನ್ನ ಬರಬೇಡ ಅನ್ನೋಕ್ಕಾಗಲ್ಲ, ಅವ್ರು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಇಂತಹ ಕ್ಷೇತ್ರದಲ್ಲೂ ಬಂದಿದ್ದಾರೆ. ಅವರು ನಿಜಕ್ಕೂ ಬೇಕಾಗಿ ಕದ್ದುಕೊಂಡಿದ್ದಾರೋ ಅಥವಾ ಇವರು ಮೈಮರ್ತು ಅಕಸ್ಮಾತ್ ಚೈನ್ ಕಟ್ಟಾಗಿ ತಲೆ ಬಿದ್ದಿದೆಯೋ? ಒಂದಂತೂ ಸತ್ಯ, ಬಂಗಾರ ತುಂಬ ವಿಷ. ಬಂಗಾರ ಕದಿತಕ್ಕಂತಹದ್ದು, ಬಂಗಾರ ಸಿಕ್ಕಿದೆ ಅಂಥೇಳಿ ದಾನ, ಅದು ಸಿಕ್ಕಿರ್ತಕ್ಕಂಥ ವಸ್ತು ಅಂತ ಮನೆಗೆ ತೊಗೊಂಡು ಹೋಗೋದು ಎರಡೂ ಬಹಳ ಕಷ್ಟನೇ, ಅರಗಿಸ್ಕೊಳ್ಳೋಕ್ಕಾಗಲ್ಲ. ಮುಂದಿನ 7 ಜನ್ಮಕ್ಕಾಗುವಷ್ಟು ಮೂಟೆ ಕಟ್ಟಿಟ್ಕೋಬೇಕು ಅಂದರೆ ಸಿಕ್ಕಂಥ ಬಂಗಾರ, ಕದಿಯುವಂಥ ಬಂಗಾರ ಅದು ನಿಮ್ಮದಾಗಲಿ. ಹಿಂದೆ ದೊಡ್ಡವರು ಹೇಳೋರು, ನಮ್ಮ ಅಜ್ಜಿ ತಾತ ಮುತ್ತಾತನ ಕಾಲದಲ್ಲಿ ಬರ್ತಿತ್ತಿದ್ದು, ಬಂಗಾರ ಕದ್ರೆ ತೊನ್ನು ಬರುತ್ತೆ ಅಂತ. ಅಂದರೆ ಇವತ್ತಿನ ತಿನ್ನುವಂಥ ಆಹಾರದಲ್ಲೂ ಬರುತ್ತೆ, ಆದರೆ ಅದು ಆಗಬಾರ್ದು. ಇಂತಹ ಒಂದು ಮಹಾಮಾರಿ ರೋಗಗಳು, ಹಿಂದೆ ರಾಜರ ಕಾಲದಲ್ಲಿ ಕೆಲವು ರೋಗಗಳಿತ್ತು, ಅಂತಹ ರೋಗಗಳೇನಪ್ಪ ಅಂದರೆ ಕದ್ರೆ ಬರುತ್ತೆ ಅನ್ನೋರು. ಕದಿಯೋದು ಬೇಡ, ಅಂತಹ ನೀಚ ಕೆಲಸ ಕೈ ಹಾಕೋದು ಬೇಡ. ನಮ್ಮ ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ, ಹಿಂದೂ ಧರ್ಮದಲ್ಲಿ ಒಂದಷ್ಟು ವಿಶೇಷತೆ ಇದೆ. ಈ ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಜನ ಬಂದರು. ಅವರು ಬಂದು ನಮ್ಮ ಈ ಧರ್ಮ ಕಾರ್ಯದಲ್ಲಿ ನಿರಂತರವಾಗಿ ನಿಂತು ಅವರು ಸೇವೆ ಸಲ್ಲಿಸಿದ್ರು. ಅಂತಹವರಿಗೆ ಕೆಲಸ ಕೊಡಬೇಕು. ಏನು ಕೆಲಸ? ಇಲ್ಲಿ ನಿಂತು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಆ ತಾಯಿ ಆಶೀರ್ವಾದ ತೆಗೆದುಕೊಳ್ಳೋ ಒಂದೇ ಒಂದು ಕೆಲಸ ಸಾಕು. ಬೇರೆ ಕಡೆ ಅವ್ರ ಡ್ಯೂಟಿ ಏನಾದರೂ ಮಾಡಲಿ, ಆದರೆ ಈ ದೇವಾಲಯದಲ್ಲಿ ಭಕ್ತರಾಗಿ ಸೇರಿಕೊಂಡ್ರೆ ಅವ್ರಿಗೂ ಶ್ರೇಯಸ್ಸು, ನಮಗೂ ಶ್ರೇಯಸ್ಸು. ಅದರಿಂದ ಯಾರೊಬ್ಬರಿಗೆ ನಿಮಗೆ ಚಿನ್ನ ಬೆಳ್ಳಿ ಸಿಕ್ಕಿದೆ, ಅವ್ರು ಯಾರೋ ಆ ತಾಯಿ ಕಳ್ಕೊಂಡಿರ್ತಕ್ಕಂಥ ಚಿನ್ನದ ಸರ ಸಿಕ್ಕಿದರೆ ದಯವಿಟ್ಟು ಅದನ್ನು ದೇವಾಲಯಕ್ಕೆ ಹಿಂದಿರಿಸಿ, ದೇವಾಲಯಕ್ಕೆ ಕೊಡಿ, ದೇವಾಲಯಕ್ಕೆ ಅವ್ರು ಬಂದು ತೆಗೆದುಕೊಂಡು ಹೋಗಲಿ. ಅದು ಒಳ್ಳೆ ಕೆಲಸ. ಅಂತಹದ್ದೊಂದು ಪುಣ್ಯದ ಕೆಲಸ ಮಾಡಿ. ಅಥವಾ ಇನ್ನೂ ಒಂದು ಮಾಡಿ ನೋಡಿ, ಆ ತಾಯಿ ಚಿನ್ನದ ಸರ ಕಳ್ಕೊಂಡಿದ್ದಾರೆ, ಆ ತಾಯಿ ಚಿನ್ನದ ಸರ ಪರವಾಗಿ ನಾನು 1001 ರೂಪಾಯಿ ಕೊಡ್ತಾ ಇದ್ದೇನೆ. ನಿಮಗೆಲ್ಲ ನಿಮ್ಮ ಶಕ್ತಿಯಾನುಸಾರ ತಲೆಗೆ 100 ರೂಪಾಯಿ ಅಂದರೂ ಆ ತಾಯಿಗೆ ನಾವು ಸೀರೆ, ಆ ಒಂದು ಚಿನ್ನದ ಸರ ತೆಕ್ಕೊಡೋಕ್ಕಂತೂ ನಮ್ಮ ಕೈಲಿ ಆಗೋದಿಲ್ಲ. ಅದು ಎಷ್ಟು ಬೆಲೆ ಬಾಳುತ್ತೋ ಗೊತ್ತಿಲ್ಲ. ನಾನೊಂದು 1001 ಕೊಡ್ತೀನಿ. ನಿಮ್ಮ ಕೈಲಾದಂತಹದ್ದು ನಿಮಗೇನು ಶಕ್ತಿ ಇದೆಯೋ, ಪೂಜೆ ಆದ ನಂತರ ಇಲ್ಲೊಂದು ತಟ್ಟೆ ಇಡಿಸ್ತೀನಿ, ಆ ತಟ್ಟೆಗೆ ತಂದು ಹಾಕಿ. ಅದನ್ನು ಆ ತಾಯಿ ಆಶೀರ್ವಾದ, ಆ ತಾಯಿ ಕುಂಕುಮ, ಅರಿಶಿನ ಕುಂಕುಮ ಸಮೇತ ಆ ಹಣನ ಆ ತಾಯಿ ಕೊಡೋಣ. ಈ ತಾಯಿ ಆಸ್ಥಾನದಿಂದ ಬರೀ ಕುತ್ತಿಗೆಯಲ್ಲಿ ಆಚೆ ಹೋಗಬಾರ್ದು ಹೆಣ್ಮಗಳು. ಆ ತಾಯಿಗೆ ಒಂದು ಅರಿಶಿನ ಕೊಂಬ ದಾರ ಕಟ್ಟಿಸಿ ತಾಯಿಯ ಸಾನ್ನಿಧ್ಯದಲ್ಲಿ ಇದನ್ನು ಮಂಗಳ ದ್ರವ್ಯವನ್ನು ಕಳಿಸೋಣ, ಅರಿಶಿನ ಕುಂಕುಮ ಕಳಿಸೋಣ. ಒಟ್ಟಾರೆ ಬನಶಂಕರಿ ತಾಯಿ ಆಸ್ಥಾನದಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮೋ ರಕ್ಷಿತಿ ರಕ್ಷತಃ, ಧರ್ಮ ಮಾಡುವ ಕೈ ಇರುವಂಥ ಕಾಲ ಇರುವ ತನಕ ಯಾವತ್ತೂ ಇನ್ನೊಬ್ಬರು ಕಣ್ಣಲ್ಲಿ ನೀರು ಹಾಕಬಾರ್ದು. ಅಂತಹ ಕಾಯಕಕ್ಕೆ ನಾವು ಮುಂದಾಗೋಣ. ಇನ್ನು ಪೂಜೆ ಪ್ರಾರಂಭಿಸೋಣ. ಈಗ ಆ ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀರಿ, ನಿಮ್ಮ ಉಂಗುರದ ಬೆರಳಿಂದ ಆ ಅಕ್ಕಿ ಮೇಲೆ ಓಂ ಅಂತ ಬರೀರಿ. ಓಂ ಅಂತ ಬರೀರಿ.